ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬೋಟಿ ಗೊಜ್ಜು ಅಥವಾ ಬೋಟಿ ಗ್ರೇವಿ ಇದನ್ನು ರೆಸ್ಟೋರೆಂಟ್ಗಳಲ್ಲಿ ಯಾವ ರೀತಿ ಮಾಡ್ತಾರೋ ಅದೇ ಮೆಥಡಲ್ಲಿ ಮಾಡಿ ತೋರಿಸ್ತಿದ್ದೇನೆ ಫ್ರೆಂಡ್ಸ್. ಇಲ್ಲಿ ಒಂದೂವರೆ ಚಮಚದಷ್ಟು ಉರಿಗಡಲೆ ಅಥವಾ ಪುಟಾಣಿಯನ್ನು ಹಾಕ್ಕೋಬೇಕು. ಮತ್ತು ಒಂದು ಅರ್ಧ ಕಟ್ಟಷ್ಟು ಪುದೀನ, ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಇಲ್ಲಿ ಹಾಕ್ಕೋಬೋದು ಫ್ರೆಂಡ್ಸ್, ನಿಮಗೆ ಪುದೀನ ಜಾಸ್ತಿ ಇಷ್ಟಪಡುವುದಿದ್ದರೆ ಜಾಸ್ತಿ ಪುದೀನವನ್ನೇ ಹಾಕ್ಕೋಬೋದು. ಮತ್ತು ಇಲ್ಲಿ ಒಂದು ತಾಸಿಗಿಂತ ಮೊದಲು ನಾನು 8 ರಿಂದ 10 ಗೋಡಂಬಿ ಮತ್ತು ಒಂದು ಚಮಚ ಗಸಗಸೆಯನ್ನು ನೀರಲ್ಲಿ ನೆನೆಸಿಟ್ಟಿದ್ದೇನೆ ಫ್ರೆಂಡ್ಸ್. ಅದನ್ನು ಕೂಡ ಇದರ ಜೊತೆ ಒಂದು ಸಲ ಹಾಕ್ಕೊಂಡು ನೈಸಾಗಿ ರುಬ್ಕೋಬೇಕು. ನೈಸಾಗಿ ರುಬ್ಕೊಂಡ್ಮೇಲೆ ಫ್ರೆಂಡ್ಸ್, ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯನ್ನು ಕೂಡ ಇದರ ಜೊತೆ ಹಾಕ್ಕೊತೀನಿ. ಫ್ರೆಂಡ್ಸ್, ಈ ಚಾನಲ್ಗೆ ಯಾರಾದರೂ ಹೊಸಬರಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಆಲಲ್ಲಿ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. ಸಾಮಾನ್ಯವಾಗಿ ಬೋಟಿ ಗೊಜ್ಜು ರಾಗಿ ಮುದ್ದೆ, ಜೋಳದ ಕಡಕ್ ರೊಟ್ಟಿ, ಚಪಾತಿ ಜೊತೆ ಅಂತೂ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಈಗ ಈ ರೀತಿ ಒಂದು ನೈಸಾಗಿ ರುಬ್ಬಿರುವಂಥ ಮಸಾಲವನ್ನು ರೆಡಿ ಮಾಡ್ಕೊಂಡಿದ್ದೇನೆ. ಇಲ್ಲಿ ಕುಕ್ಕರ್ನಲ್ಲಿ ನಾನು ಒಂದು 6 ಸೀಟಿಯಷ್ಟು ಈ ಬೋಟಿಯನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಇಲ್ಲಿ ಬೇಯಿಸ್ಕೊಂಡಿದ್ದೇನೆ ಫ್ರೆಂಡ್ಸ್. ಇದಕ್ಕೆ ಉಪ್ಪು ಅರಿಶಿಣವನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ರೀತಿ ಬೇಯಿಸ್ಕೊಂಡಿದ್ದೇನೆ. ಸಾಮಾನ್ಯವಾಗಿ ಈ ಗ್ರೇವಿ ಮಾಡಬೇಕಂದ್ರೆ ನೀವು ಮೇಯ್ನಾಗಿ ನಾವಿಲ್ಲಿ ಬೋಟಿಯನ್ನು ಚೆನ್ನಾಗಿ ತೊಳಿಬೇಕು ಫ್ರೆಂಡ್ಸ್. ಒಂದು 2 ರಿಂದ 3 ಸಲ ಬಿಸಿ ನೀರಲ್ಲಿ ತೊಳಿಬೇಕು. ಈಗ ಬೋಟಿ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್. ಈಗ ಇದಕ್ಕೆ ಒಂದು ಗ್ರೇವಿಯನ್ನು ಇಲ್ಲಿ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಬಾಣಲೆಗೆ ಒಂದು 4 ರಿಂದ 5 ಟೇಬಲ್ ಸ್ಪೂನು ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ 1 ಚಮಚದಷ್ಟು ಸೋಂಪು ಅಥವಾ ಬಡೆ ಸೊಪ್ಪನ್ನು ಇಲ್ಲಿ ಹಾಕ್ಕೋಬೇಕು. ಜೊತೆಗೇನೆ ಒಂದೆಸಲು ಕರಿಬೇವನ್ನು ಕೂಡ ಇಲ್ಲಿ ಹಾಕ್ಕೊಳ್ಳೋಣ. ಕರಿಬೇವು ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಒಂದು 2 ರಿಂದ 3 ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿ ಹಾಕ್ಕೋಬೇಕು. ಇಲ್ಲಿ ಈರುಳ್ಳಿ ಮಾತ್ರ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಮೆತ್ತಗಾಗುವವರೆಗೆ ನಾವು ಇಲ್ಲಿ ಬಾಡಿಸ್ಕೋಬೇಕು. ಜೊತೆಗೇನೆ ಒಂದೂವರೆ ಚಮಚದಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಕೂಡ ಇಲ್ಲಿ ಹಾಕ್ಕೊಳ್ಳೋಣ. ಈಗ ಇದನ್ನೊಂದು 2 ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು. ಈ ಈರುಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಮೆತ್ತಗಾದ್ಮೇಲೆ ಇದಕ್ಕೆ ಒಂದು 2 ಟೊಮೆಟೊ ಹಣ್ಣನ್ನು ಕೂಡ ಇಲ್ಲಿ ಹಾಕ್ಕೊಳ್ಳೋಣ. ಅದು ಕೂಡ ಸಣ್ಣಗೆ ಹೆಚ್ಚಿ ಹಾಕ್ಕೋಬೇಕು ಫ್ರೆಂಡ್ಸ್. ಈಗ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅರಿಶಿಣವನ್ನು ಕೂಡ ಸೇರಿಸ್ಕೊಳ್ಳೋಣ. ಬೋಟಿ ಬೇಯಿಸಬೇಕಂದ್ರೆ ನಾನು ಅರಿಶಿಣವನ್ನು ಹಾಕ್ಕೊಂಡಿದ್ದೇನೆ. ಇಲ್ಲಿ ಕೂಡ ಒಂದು ಸ್ವಲ್ಪ ಅರಿಶಿಣವನ್ನು ಮತ್ತು ಉಪ್ಪನ್ನು ಒಟ್ಟಿಗೆ ಸೇರಿಸ್ಕೊಳ್ಳೋಣ. ಈಗ ನಿಮಗೆ ಖಾರಕ್ಕೆ ನೋಡಿಕೊಂಡು ನೀವು ಅಚ್ಕಾರದ ಪುಡಿಯನ್ನು ಸೇರಿಸ್ಕೋಬೋದು ಫ್ರೆಂಡ್ಸ್. ನಾನೊಂದು 8 ರಿಂದ 9 ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿಯನ್ನು ಸೇರಿಸ್ಕೊಂಡಿದ್ದೇನೆ. ನಿಮಗೆ ಇನ್ನೂ ಸ್ವಲ್ಪ ಸ್ಪೈಸಿ ಬೇಕಂದರೆ ಫ್ರೆಂಡ್ಸ್ ನೀವು ಹಸಿಮೆಣಸಿನ್ಕಾಯಿಯನ್ನು ಇದು ಪುದೀನ ಕೊತ್ತಂಬರಿ ಸೊಪ್ಪು ರುಬ್ಬಬೇಕಂದ್ರೂ ಹಾಕ್ಕೋಬೋದು. ಇಲ್ಲಿ ಒಂದೂವರೆ ಚಮಚದಷ್ಟು ಅವಿಜ ಮತ್ತು ಜೀರಿಗೆ ಪುಡಿಯನ್ನು ಇಲ್ಲಿ ಹಾಕ್ಕೊಂಡಿದ್ದೇನೆ. ಈಗ ಇದಕ್ಕೆ ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಟೊಮೆಟೊ ಹಣ್ಣು ಈ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೆ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಈ ಗ್ರೇವಿಯಲ್ಲಿ ಟೊಮೆಟೊ ಹಣ್ಣುನೇ ಸಿಗಬಾರ್ದು, ಅಷ್ಟು ಮೆತ್ತಗಾಗೋವರೆಗೆ ನಾವು ಇದನ್ನು ಬೇಯಿಸ್ಕೋಬೇಕು. ಬೇಕಾದರೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೋಬೋದು, ಒಂದು ಸ್ವಲ್ಪನೇ ಹಾಕ್ಕೋಬೇಕು, ಭಾಳ ಒಂದೇ ಸಲ ನೀರನ್ನು ಹಾಕ್ಕೋಬಾರ್ದು. ಒಂದು 5 ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು. ಈಗ ಇಲ್ಲಿ ಒಂದು ಗ್ರೇವಿ ರೆಡಿಯಾಗಿದೆ ಫ್ರೆಂಡ್ಸ್. ನೀವು ವಿಡಿಯೋದಲ್ಲಿ ನೋಡ್ತಿರ್ಬೋದು, ಟೊಮೆಟೊ ಹಣ್ಣು ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿ ಮೆತ್ತಗಾಗಿದೆ. ಈಗ ನಾವು ಆವಾಗಲೇ ಕುಕ್ಕರಲ್ಲಿ ಕೂಗಿಸಿರುವಂಥ ಬೋಟಿಯನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಎಲ್ಲವೂ ಒಂದೇ ಸಲ ಹಾಕ್ಕೊಳ್ಳೋಕ್ಕಾಗಿಲ್ಲ ಅಂದರೆ ಸ್ವಲ್ಪನೇ ಹಾಕ್ಕೊಂಡು ಈ ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೋಬೇಕು. ಈಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ ಕುಕ್ಕರಲ್ಲಿ ಇರುವುದನ್ನು ಎಲ್ಲವನ್ನು ಒಂದು ಸಲ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊತೇನೆ ಫ್ರೆಂಡ್ಸ್. ಈಗ ಇದಕ್ಕೊಂದು ಸ್ವಲ್ಪ ನೀರನ್ನು ಕೂಡ ಇಲ್ಲಿ ಸೇರಿಸ್ಕೊತೇನೆ.
ಯಾಕಂದರೆ ನಾನು ಬೋಟಿ ಬೇಯಿಸೋದಕ್ಕೆ ಭಾಳ ನೀರನ್ನು ಇಟ್ಟಿಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ನಾನೊಂದು ಸ್ವಲ್ಪ ನೀರನ್ನು ಇಲ್ಲಿ ಸೇರಿಸ್ಕೊತೇನೆ. ಈಗ ನೀರನ್ನು ಸೇರಿಸ್ಕೊಂಡು ಒಂದು ಮಿಕ್ಸ್ ಆದಮೇಲೆ ಈಗ ನಾನು ಆವಾಗಲೇ ರೆಡಿ ಮಾಡಿರುವಂಥ ಗ್ರೀನ್ ಗ್ರೇವಿಯನ್ನು ಈಗ ಇದಕ್ಕೆ ಸೇರಿಸ್ಕೊತೇನೆ ಫ್ರೆಂಡ್ಸ್. ನೀವು ಚಪಾತಿಗಿರ್ಬೋದು, ಕಡಕ್ ರೊಟ್ಟಿಗೆ ಅಥವಾ ರಾಗಿ ಮುದ್ದೆಗೆ ಮಾಡಿರೋದಿದ್ರೆ ಇಷ್ಟೇ ಆದರೆ ಸಾಕು ಫ್ರೆಂಡ್ಸ್. ಇದನ್ನು ಮಿಕ್ಸ್ ಮಾಡಿ ಒಂದು ಕುದಿ ಬಂದರೆ ಸಾಕು. ಇದೇನಾದರೂ ನೀವು ಅನ್ನಕ್ಕೆ ಸ್ವಲ್ಪ ನೀರು ಬೇಕಂದರೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೋಬೋದು. ನಿಮಗೆ ಯಾವ ರೀತಿ ಕನ್ಸಿಸ್ಟೆನ್ಸಲ್ಲಿ ಗ್ರೇವಿ ಬೇಕು ನೋಡಿಕೊಂಡು ನೀರನ್ನು ನೀವು ಹಾಕ್ಕೋಬೇಕು ಫ್ರೆಂಡ್ಸ್. ಯಾಕಂದರೆ ಇದು ತಣ್ಣಗಾದ್ಮೇಲೆ ಇನ್ನೂ ಒಂದು ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ, ಯಾಕಂದರೆ ನಾವು ಗೋಡಂಬಿ ಎಲ್ಲ ಹಾಕಿರೋದ್ರಿಂದ ಗ್ರೇವಿ ಬೇಗನೆ ಗಟ್ಟಿಯಾಗಿಬಿಡುತ್ತೆ ಫ್ರೆಂಡ್ಸ್. ಆದರೆ ನಾನು ಒಂದು ಸ್ವಲ್ಪ ನೀರನ್ನಿಲ್ಲಿ ಸೇರಿಸ್ಕೊಂಡು ಒಂದು ಸ್ವಲ್ಪ ನೀರಾಗಿ ಈ ಗ್ರೇವಿನ ರೆಡಿ ಮಾಡ್ಕೊತಿದ್ದೇನೆ. ಇಲ್ಲಿ ಉಪ್ಪು ಖಾರ ಏನೇ ಕಡಿಮೆ ಆಗಿದ್ರೂ ನೀವು ಇಲ್ಲಿ ಸೇರಿಸ್ಕೋಬೋದು. ಜೊತೆಗೆ ಒಂದು ಸ್ವಲ್ಪ ಗರಂ ಮಸಾಲ ಮತ್ತು ಒಂದು ಸ್ವಲ್ಪ ಮೀಟ್ ಮಸಾಲವನ್ನು ಇಲ್ಲಿ ಒಂದೊಂದು ಚಮಚದಷ್ಟು ಸೇರಿಸ್ಕೊತೇನೆ ಫ್ರೆಂಡ್ಸ್. ಈ ಮೀಟ್ ಮಸಾಲ ಮತ್ತು ಗರಂ ಮಸಾಲವನ್ನು ಸೇರಿಸ್ಕೊಂಡ್ಮೇಲೆ ಒಂದು ಕುದಿ ಬರುವವರೆಗೆ ಕುದಿಸ್ಕೋಬೇಕು. ಯಾಕಂದರೆ ನಮಗೆ ಖಾರ ಎಷ್ಟು ಬೇಕೋ ನೋಡಿಕೊಂಡು ಆಮೇಲೆ ಬೇಕಂದ್ರೆ ಸ್ವಲ್ಪ ಖಾರ ಪುಡಿಯನ್ನು ಸೇರಿಸ್ಕೋಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇಲ್ಲಿ ಸ್ವಲ್ಪ ಖಾರ ಕಡಿಮೆ ಅನ್ನಿಸ್ತಿರೋದ್ರಿಂದ ನಾನೊಂದು 2 ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿಯನ್ನು ಇಲ್ಲಿ ಸೇರಿಸ್ಕೊಂಡಿದ್ದೇನೆ ಫ್ರೆಂಡ್ಸ್. ಸ್ವಲ್ಪ ಸ್ಪೈಸಿಯಾಗಿದ್ದರೆ ತುಂಬ ರುಚಿಯಾಗಿರುತ್ತೆ ಅಂತ ಸ್ವಲ್ಪ ಅಚ್ಚಕಾರದ ಪುಡಿಯನ್ನು ಇಲ್ಲಿ ಸೇರಿಸ್ಕೊಂಡಿದ್ದೇನೆ. ಈಗ ಅಚ್ಚಕಾರದ ಪುಡಿ ಸೇರಿಸ್ಕೊಂಡ್ಮೇಲೆ ಉಪ್ಪು ಎಲ್ಲ ನೋಡಿಕೊಂಡು ಒಂದು ಕುದಿ ಬಂದರೆ ಸಾಕು ಫ್ರೆಂಡ್ಸ್, ಭಾಳ ಕುದಿಸೋದೇನು ಬೇಡ. ಈಗ ನಮಗೆ ಬೇಕಾದಂಥ ಬೋಟಿ ಗೊಜ್ಜು ರೆಡಿಯಾಗಿದೆ ಫ್ರೆಂಡ್ಸ್. ಈ ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್.